ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಮಾದೇಶ್, ಪೊಲೀಸರು ಯಾವೆಲ್ಲ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿದ್ದಾರೆ, FSLಗೆ ಕಳಿಸಿದ್ದಾರೆ ಸರಿ, ಆದ್ರೆ ಈಗ ಅನುಮಾನ ಏನಂತಂದ್ರೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವರು ತಮಗೆ ಬೇಕಾದಂಗೆ ತನಿಖೆ, ಯಾಕಂದ್ರೆ ಸರ್ಕಾರ ಅವ್ರದ್ದೇ ಇದೆ, ತಮಗೆ ಬೇಕಾದಂಗೆ ತನಿಖೆ ಮಾಡ್ಕೋತಾರೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸಿರುವಂಥ ಡೆತ್ ನೋಟು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗ್ತಾ ಇದೆ, ಇಲ್ಲೊಂದು ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ತನಿಖೆ ಆಗುತ್ತೆ ಅಂತ ಅನ್ಸುತ್ತಾ? ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ತಲೆನೋವಾಗಿರುವಂಥದ್ದು ಆ ಒಂದು ಡೆತ್ ನೋಟ್. ಯಾಕಂದರೆ ಸಾಮಾನ್ಯವಾಗಿ ಹಲವು ಪ್ರಕರಣಗಳಲ್ಲೂ ಕೂಡ ನಾವು ಗಮನಿಸಿರ್ತೀವಿ, ಡೆತ್ ನೋಟ್ ಬರೆದಂಥ ಸಂದರ್ಭದಲ್ಲಿ ಅಂದರೆ ಪೇಪರ್ ಮೇಲೆ ಬರೆದಿರುವಂಥ ಡೆತ್ ನೋಟ್ ಆ ಒಬ್ಬ ವ್ಯಕ್ತಿ ಬರೆದಿರ್ಬೋದು ಅನ್ನೋಂಥದ್ದು ಮೇಲ್ನೋಟಕ್ಕೆ ಆ ಒಂದು ಹ್ಯಾಂಡ್ ರೈಟ್ಗಳಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ ಈಗಿನ ಡಿಜಿಟಲ್ ಯುಗದಲ್ಲಿ ಅವರು ವಾಟ್ಸಪ್ ಮೂಲಕ ಆ ಒಂದು ಡೆತ್ ನೋಟ್ ಬರೆದಿರೋದ್ರಿಂದ ಅದು ಅವರೇ ಬರೆದಿದ್ರ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳನ್ನು ಇಲ್ಲಿ ಪೊಲೀಸರಿಗೆ ಮೂಡಿಸಿದೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅವರೇ ಟೈಪ್ ಮಾಡೋದಾಗಿರ್ಬೋದು ಅಥವಾ ಬೇರೊಂದು ವ್ಯಕ್ತಿಯಿಂದ ಟೈಪ್ ಮಾಡಿಸಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಡೆತ್ ನೋಟ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಜೊತೆಗೆ ಅದಕ್ಕಿಂತಲೂ ಮುಂಚೆ ಮತ್ತು ಆ ನಂತರ ಏನೆಲ್ಲ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಟೆಕ್ನಿಕಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಡೆತ್ ನೋಟ್ ಬರೆಯೋಕ್ಕೂ ಮುಂಚೆ ಏನೆಲ್ಲ ಆಯಿತು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂಚೆ 2 ರಿಂದ 3 ತಾಸುಗಳ ಹಂತರದಲ್ಲಿ ಅವರಿಗೆ ಯಾರೆಲ್ಲ ಕರೆ ಮಾಡಿದ್ರು, ಜೊತೆಗೆ ಇವರಿಂದ ಕೊನೆಯದಾಗಿ ಯಾರಿಗೆ ಕರೆಗಳು ಹೋಗ್ತಿತ್ತು ಕಳೆದ 2-3 ದಿನಗಳಿಂದಲೂ ಕೂಡ, ಅಂದರೆ ಅವರು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ 3-4 ದಿನಗಳ ಕಾಲ ಯಾರಿಗೆಲ್ಲ ಸತತವಾಗಿ ಕರೆಗಳು ಹೋಗಿರುತ್ತೆ, ಯಾರಿಂದ ಸತತವಾಗಿ ಕರೆಗಳು ಬಂದಿರುತ್ತೆ, ಕಾನ್ವರ್ಸೇಷನ್ಗಳು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವರು ಡೆತ್ ನೋಟ್ನಲ್ಲಿ ಒಂದಷ್ಟು ಅಂಶಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. 2 ತಿಂಗಳಿಂದಲೂ ಕೂಡ ನನಗೆ ಈ ಒಂದು ಕೇಸ್ಗಳಲ್ಲಿ ಅಂದರೆ ಅವರ ವಿರುದ್ಧ ಏನು FIR ಆಗಿತ್ತು, ಆ ಒಂದು FIRಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಸಾಕಷ್ಟು ನಾನು ಟಾರ್ಚರನ್ನು ಅನುಭವಿಸ್ತಿದ್ದೀನಿ. ಪದೇ ಪದೇ ಪೊಲೀಸರು ನನಗೆ ವಿಚಾರಣೆಗೆ ಬರುವಂಥದ್ದಾಗಿರ್ಬೋದು, ಮನೆಗೆ ಬಂದು ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಒಂದು ವಿಚಾರಗಳಲ್ಲಿ ನನಗೆ ಸಾಕಾಗಿದೆ, ಅದರಿಂದ ಮನನೊಂದು ನಾನು ಆತ್ಮಹತ್ಯೆನ ಮಾಡ್ಕೊಡ್ತಿದ್ದೇನೆ ಅಂತೇಳಿ ಆ ಒಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಮಾದೇಶ್, ಪೊಲೀಸರು ಯಾವೆಲ್ಲ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿದ್ದಾರೆ, FSLಗೆ ಕಳಿಸಿದ್ದಾರೆ ಸರಿ, ಆದ್ರೆ ಈಗ ಅನುಮಾನ ಏನಂತಂದ್ರೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವರು ತಮಗೆ ಬೇಕಾದಂಗೆ ತನಿಖೆ, ಯಾಕಂದ್ರೆ ಸರ್ಕಾರ ಅವ್ರದ್ದೇ ಇದೆ, ತಮಗೆ ಬೇಕಾದಂಗೆ ತನಿಖೆ ಮಾಡ್ಕೋತಾರೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸಿರುವಂಥ ಡೆತ್ ನೋಟು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗ್ತಾ ಇದೆ, ಇಲ್ಲೊಂದು ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ತನಿಖೆ ಆಗುತ್ತೆ ಅಂತ ಅನ್ಸುತ್ತಾ? ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ತಲೆನೋವಾಗಿರುವಂಥದ್ದು ಆ ಒಂದು ಡೆತ್ ನೋಟ್. ಯಾಕಂದರೆ ಸಾಮಾನ್ಯವಾಗಿ ಹಲವು ಪ್ರಕರಣಗಳಲ್ಲೂ ಕೂಡ ನಾವು ಗಮನಿಸಿರ್ತೀವಿ, ಡೆತ್ ನೋಟ್ ಬರೆದಂಥ ಸಂದರ್ಭದಲ್ಲಿ ಅಂದರೆ ಪೇಪರ್ ಮೇಲೆ ಬರೆದಿರುವಂಥ ಡೆತ್ ನೋಟ್ ಆ ಒಬ್ಬ ವ್ಯಕ್ತಿ ಬರೆದಿರ್ಬೋದು ಅನ್ನೋಂಥದ್ದು ಮೇಲ್ನೋಟಕ್ಕೆ ಆ ಒಂದು ಹ್ಯಾಂಡ್ ರೈಟ್ಗಳಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ ಈಗಿನ ಡಿಜಿಟಲ್ ಯುಗದಲ್ಲಿ ಅವರು ವಾಟ್ಸಪ್ ಮೂಲಕ ಆ ಒಂದು ಡೆತ್ ನೋಟ್ ಬರೆದಿರೋದ್ರಿಂದ ಅದು ಅವರೇ ಬರೆದಿದ್ರ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳನ್ನು ಇಲ್ಲಿ ಪೊಲೀಸರಿಗೆ ಮೂಡಿಸಿದೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅವರೇ ಟೈಪ್ ಮಾಡೋದಾಗಿರ್ಬೋದು ಅಥವಾ ಬೇರೊಂದು ವ್ಯಕ್ತಿಯಿಂದ ಟೈಪ್ ಮಾಡಿಸಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಡೆತ್ ನೋಟ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಜೊತೆಗೆ ಅದಕ್ಕಿಂತಲೂ ಮುಂಚೆ ಮತ್ತು ಆ ನಂತರ ಏನೆಲ್ಲ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಟೆಕ್ನಿಕಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಡೆತ್ ನೋಟ್ ಬರೆಯೋಕ್ಕೂ ಮುಂಚೆ ಏನೆಲ್ಲ ಆಯಿತು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂಚೆ 2 ರಿಂದ 3 ತಾಸುಗಳ ಹಂತರದಲ್ಲಿ ಅವರಿಗೆ ಯಾರೆಲ್ಲ ಕರೆ ಮಾಡಿದ್ರು, ಜೊತೆಗೆ ಇವರಿಂದ ಕೊನೆಯದಾಗಿ ಯಾರಿಗೆ ಕರೆಗಳು ಹೋಗ್ತಿತ್ತು ಕಳೆದ 2-3 ದಿನಗಳಿಂದಲೂ ಕೂಡ, ಅಂದರೆ ಅವರು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ 3-4 ದಿನಗಳ ಕಾಲ ಯಾರಿಗೆಲ್ಲ ಸತತವಾಗಿ ಕರೆಗಳು ಹೋಗಿರುತ್ತೆ, ಯಾರಿಂದ ಸತತವಾಗಿ ಕರೆಗಳು ಬಂದಿರುತ್ತೆ, ಕಾನ್ವರ್ಸೇಷನ್ಗಳು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವರು ಡೆತ್ ನೋಟ್ನಲ್ಲಿ ಒಂದಷ್ಟು ಅಂಶಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. 2 ತಿಂಗಳಿಂದಲೂ ಕೂಡ ನನಗೆ ಈ ಒಂದು ಕೇಸ್ಗಳಲ್ಲಿ ಅಂದರೆ ಅವರ ವಿರುದ್ಧ ಏನು
FIR ಆಗಿತ್ತು. ಆ ಒಂದು FIRಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಸಾಕಷ್ಟು ನಾನು ಟಾರ್ಚರನ್ನು ಅನುಭವಿಸ್ತಿದ್ದೀನಿ. ಪದೇ ಪದೇ ಪೊಲೀಸರು ನನಗೆ ವಿಚಾರಣೆಗೆ ಬರುವಂಥದ್ದಾಗಿರ್ಬೋದು, ಮನೆಗೆ ಬಂದು ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಒಂದು ವಿಚಾರಗಳಲ್ಲಿ ನನಗೆ ಸಾಕಾಗಿದೆ. ಅದರಿಂದ ಮನನೊಂದು ನಾನು ಆತ್ಮಹತ್ಯೆಯನ್ನು ಮಾಡ್ಕೊಡ್ತಿದ್ದೇನೆ ಅಂತೇಳಿ ಆ ಒಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಮಾದೇಶ್, ಪೊಲೀಸರು ಯಾವೆಲ್ಲ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿದ್ದಾರೆ, FSLಗೆ ಕಳಿಸಿದ್ದಾರೆ ಸರಿ, ಆದ್ರೀಗ ಅನುಮಾನ ಏನಂತಂದ್ರೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವ್ರು ತಮಗೆ ಬೇಕಾದಂಗೆ ತನಿಖೆ, ಯಾಕಂದ್ರೆ ಸರ್ಕಾರ ಅವ್ರದ್ದೇ ಇದೆ, ತಮಗೆ ಬೇಕಾದಂಗೆ ತನಿಖೆ ಮಾಡ್ಕೋತಾರೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸಿರುವಂಥ ಡೆತ್ ನೋಟು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗ್ತಾ ಇದೆ, ಇಲ್ಲೊಂದು ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ತನಿಖೆ ಆಗುತ್ತೆ ಅಂತ ಅನ್ಸುತ್ತಾ? ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ತಲೆನೋವಾಗಿರುವಂಥದ್ದು ಆ ಒಂದು ಡೆತ್ ನೋಟ್. ಯಾಕಂದರೆ ಸಾಮಾನ್ಯವಾಗಿ ಹಲವು ಪ್ರಕರಣಗಳಲ್ಲೂ ಕೂಡ ನಾವು ಗಮನಿಸಿರ್ತೀವಿ, ಡೆತ್ ನೋಟ್ ಬರೆದಂಥ ಸಂದರ್ಭದಲ್ಲಿ ಅಂದರೆ ಪೇಪರ್ ಮೇಲೆ ಬರೆದಿರುವಂಥ ಡೆತ್ ನೋಟ್ ಆ ಒಬ್ಬ ವ್ಯಕ್ತಿ ಬರೆದಿರ್ಬೋದು ಅನ್ನೋಂಥದ್ದು ಮೇಲ್ನೋಟಕ್ಕೆ ಆ ಒಂದು ಹ್ಯಾಂಡ್ ರೈಟ್ಗಳಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ ಈಗಿನ ಡಿಜಿಟಲ್ ಯುಗದಲ್ಲಿ ಅವರು ವ್ಯಾಟ್ಸಪ್ ಮೂಲಕ ಆ ಒಂದು ಡೆತ್ ನೋಟ್ ಬರೆದಿರೋದ್ರಿಂದ ಅದು ಅವರೇ ಬರೆದಿದ್ರ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳನ್ನು ಇಲ್ಲಿ ಪೊಲೀಸರಿಗೆ ಮೂಡಿಸಿದೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅವರೇ ಟೈಪ್ ಮಾಡೋದಾಗಿರ್ಬೋದು ಅಥವಾ ಬೇರೊಂದು ವ್ಯಕ್ತಿಯಿಂದ ಟೈಪ್ ಮಾಡಿಸಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಡೆತ್ ನೋಟ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಜೊತೆಗೆ ಅದಕ್ಕಿಂತಲೂ ಮುಂಚೆ ಮತ್ತು ಆ ನಂತರ ಏನೆಲ್ಲ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಟೆಕ್ನಿಕಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಡೆತ್ ನೋಟ್ ಬರೆಯೋಕ್ಕೂ ಮುಂಚೆ ಏನೆಲ್ಲ ಆಯಿತು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂಚೆ 2 ರಿಂದ 3 ತಾಸುಗಳ ಹಂತರದಲ್ಲಿ ಅವರಿಗೆ ಯಾರೆಲ್ಲ ಕರೆ ಮಾಡಿದ್ರು, ಜೊತೆಗೆ ಇವರಿಂದ ಕೊನೆಯದಾಗಿ ಯಾರಿಗೆ ಕರೆಗಳು ಹೋಗ್ತಿತ್ತು ಕಳೆದ 2-3 ದಿನಗಳಿಂದಲೂ ಕೂಡ, ಅಂದರೆ ಅವರು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ 3-4 ದಿನಗಳ ಕಾಲ ಯಾರಿಗೆಲ್ಲ ಸತತವಾಗಿ ಕರೆಗಳು ಹೋಗಿರುತ್ತೆ, ಯಾರಿಂದ ಸತತವಾಗಿ ಕರೆಗಳು ಬಂದಿರುತ್ತೆ, ಕಾನ್ವರ್ಸೇಷನ್ಗಳು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವರು ಡೆತ್ ನೋಟ್ನಲ್ಲಿ ಒಂದಷ್ಟು ಅಂಶಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. 2 ತಿಂಗಳಿಂದಲೂ ಕೂಡ ನನಗೆ ಈ ಒಂದು ಕೇಸ್ಗಳಲ್ಲಿ ಅಂದರೆ ಅವರ ವಿರುದ್ಧ ಏನು FIR ಆಗಿತ್ತು, ಆ ಒಂದು FIRಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಸಾಕಷ್ಟು ನಾನು ಟಾರ್ಚರನ್ನು ಅನುಭವಿಸ್ತಿದ್ದೀನಿ. ಪದೇ ಪದೇ ಪೊಲೀಸರು ನನಗೆ ವಿಚಾರಣೆಗೆ ಬರುವಂಥದ್ದಾಗಿರ್ಬೋದು, ಮನೆಗೆ ಬಂದು ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಒಂದು ವಿಚಾರಗಳಲ್ಲಿ ನನಗೆ ಸಾಕಾಗಿದೆ. ಅದರಿಂದ ಮನನೊಂದು ನಾನು ಆತ್ಮಹತ್ಯೆಯನ್ನು ಮಾಡ್ಕೊಡ್ತಿದ್ದೇನೆ ಅಂತೇಳಿ ಆ ಒಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಮಾದೇಶ್, ಪೊಲೀಸರು ಯಾವೆಲ್ಲ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿದ್ದಾರೆ, FSLಗೆ ಕಳಿಸಿದ್ದಾರೆ ಸರಿ, ಆದ್ರೀಗ ಅನುಮಾನ ಏನಂತಂದ್ರೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವ್ರು ತಮಗೆ ಬೇಕಾದಂಗೆ ತನಿಖೆ, ಯಾಕಂದ್ರೆ ಸರ್ಕಾರ ಅವ್ರದ್ದೇ ಇದೆ, ತಮಗೆ ಬೇಕಾದಂಗೆ ತನಿಖೆ ಮಾಡ್ಕೋತಾರೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸಿರುವಂಥ ಡೆತ್ ನೋಟು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗ್ತಾ ಇದೆ, ಇಲ್ಲೊಂದು ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ತನಿಖೆ ಆಗುತ್ತೆ ಅಂತ ಅನ್ಸುತ್ತಾ? ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ತಲೆನೋವಾಗಿರುವಂಥದ್ದು ಆ ಒಂದು ಡೆತ್ ನೋಟ್. ಯಾಕಂದರೆ ಸಾಮಾನ್ಯವಾಗಿ ಹಲವು ಪ್ರಕರಣಗಳಲ್ಲೂ ಕೂಡ ನಾವು ಗಮನಿಸಿರ್ತೀವಿ, ಡೆತ್ ನೋಟ್ ಬರೆದಂಥ ಸಂದರ್ಭದಲ್ಲಿ ಅಂದರೆ ಪೇಪರ್ ಮೇಲೆ ಬರೆದಿರುವಂಥ ಡೆತ್ ನೋಟ್ ಆ ಒಬ್ಬ ವ್ಯಕ್ತಿ ಬರೆದಿರ್ಬೋದು ಅನ್ನೋಂಥದ್ದು ಮೇಲ್ನೋಟಕ್ಕೆ ಆ ಒಂದು ಹ್ಯಾಂಡ್ ರೈಟ್ಗಳಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ ಈಗಿನ ಡಿಜಿಟಲ್ ಯುಗದಲ್ಲಿ ಅವರು ವ್ಯಾಟ್ಸಪ್ ಮೂಲಕ ಆ ಒಂದು ಡೆತ್ ನೋಟ್ ಬರೆದಿರೋದ್ರಿಂದ ಅದು ಅವರೇ ಬರೆದಿದ್ರ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳನ್ನು ಇಲ್ಲಿ ಪೊಲೀಸರಿಗೆ ಮೂಡಿಸಿದೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅವರೇ ಟೈಪ್ ಮಾಡೋದಾಗಿರ್ಬೋದು ಅಥವಾ ಬೇರೊಂದು ವ್ಯಕ್ತಿಯಿಂದ ಟೈಪ್ ಮಾಡಿಸಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಡೆತ್ ನೋಟ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಜೊತೆಗೆ ಅದಕ್ಕಿಂತಲೂ ಮುಂಚೆ ಮತ್ತು ಆ ನಂತರ ಏನೆಲ್ಲ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಟೆಕ್ನಿಕಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಡೆತ್ ನೋಟ್ ಬರೆಯೋಕ್ಕೂ ಮುಂಚೆ ಏನೆಲ್ಲ ಆಯಿತು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂಚೆ 2 ರಿಂದ 3 ತಾಸುಗಳ ಹಂತರದಲ್ಲಿ
ನಂತರದಲ್ಲಿ ಅವರಿಗೆ ಯಾರೆಲ್ಲ ಕರೆ ಮಾಡಿದ್ರು, ಜೊತೆಗೆ ಇವರಿಂದ ಕೊನೆಯದಾಗಿ ಯಾರಿಗೆ ಕರೆಗಳು ಹೋಗ್ತಿತ್ತು ಕಳೆದ 2-3 ದಿನಗಳಿಂದಲೂ ಕೂಡ, ಅಂದರೆ ಅವರು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ 3-4 ದಿನಗಳ ಕಾಲ ಯಾರಿಗೆಲ್ಲ ಸತತವಾಗಿ ಕರೆಗಳು ಹೋಗಿರುತ್ತೆ, ಯಾರಿಂದ ಸತತವಾಗಿ ಕರೆಗಳು ಬಂದಿರುತ್ತೆ, ಕಾನ್ವರ್ಸೇಷನ್ಗಳು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವರು ಡೆತ್ ನೋಟ್ನಲ್ಲಿ ಒಂದಷ್ಟು ಅಂಶಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. 2 ತಿಂಗಳಿಂದಲೂ ಕೂಡ ನನಗೆ ಈ ಒಂದು ಕೇಸ್ಗಳಲ್ಲಿ, ಅಂದರೆ ಅವರ ವಿರುದ್ಧ ಏನು FIR ಆಗಿತ್ತು, ಆ ಒಂದು FIRಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಸಾಕಷ್ಟು ನಾನು ಟಾರ್ಚರನ್ನು ಅನುಭವಿಸ್ತಿದ್ದೀನಿ. ಪದೇ ಪದೇ ಪೊಲೀಸರು ನನಗೆ ವಿಚಾರಣೆಗೆ ಬರುವಂಥದ್ದಾಗಿರ್ಬೋದು, ಮನೆಗೆ ಬಂದು ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಒಂದು ವಿಚಾರಗಳಲ್ಲಿ ನನಗೆ ಸಾಕಾಗಿದೆ, ಅದರಿಂದ ಮನನೊಂದು ನಾನು ಆತ್ಮಹತ್ಯೆನ ಮಾಡ್ಕೊಡ್ತಿದ್ದೇನೆ ಅಂತೇಳಿ ಆ ಒಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ.